ಹಲೋ, ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ, ಇದೇ ಶುಕ್ರವಾರ 7ನೇ ತಾರೀಕು 2ನೇ ತಿಂಗಳು ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ನಿಲಯ ಅನ್ನುವಂಥ ಒಂದು ಮನೆಯ ಗೃಹ ಪ್ರವೇಶ ನಡೀತು. ಇವರು ಎಷ್ಟು ಅಚ್ಚುಕಟ್ಟಾಗಿ ಒಂದು ಕಾರ್ಡ್ ಮಾಡಿಸೋದ್ರಿಂದ ಹಿಡಿದು ಹಾಗೆ ಆಮಂತ್ರಣವನ್ನು ಯಾವ ರೀತಿ ಇಟ್ಟು ಕರೆದಿರೋವಂಥದ್ದಾಗಿರ್ಬೋದು, ಹಾಗೆ ಸತ್ಯನಾರಾಯಣ ಪೂಜೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ, ಗೃಹ ಪ್ರವೇಶಕ್ಕೆ ತಾಯಿ ಕಬ್ಬಾಳಮ್ಮನ ಕರೆಸಿರುವಂಥದ್ದು. ಕರಿದೂರಿಗೆ ಕಬ್ಬಾಳಮ್ಮ, ಹಾಗೆ ದೊಡ್ಡಮ್ಮ ತಾಯಿ, ಚನ್ನಪಟ್ಟಣದ ಭಗವಂತ ನೋಡಿ, ಚನ್ನಪಟ್ಟಣದ ಶಿವಸಾರಥಿ ಬಸಪ್ಪನವ್ರನ್ನ ಕರೆಸಿರೋವಂಥದ್ದು. ಬಸಪ್ಪನವರು ಅಂತಂದರೆ ಒಂದು ರೀತಿ ವರಪ್ರಸಾದ ಕೊಡುವಂಥ ಮಹಾನಂದಿ ಅಂತ ಹೇಳ್ಬೋದು. ಇವತ್ತು ಚನ್ನಪಟ್ಟಣ ಹಾಗೂ ಮಂಡ್ಯ ಸುತ್ತಲೂ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ನೋಡಿ, ಈ ಭಗವಂತನ ಹಾಗೂ ಭಗವತಿಯ ಅನುಗ್ರಹ ಎಲ್ಲರ ಮೇಲೆ ಇರಲಿ, ಹಾಗೆ ಈ ಗೋಪಾಯಸ ಮಾಡುವಂಥವ್ರ ಮೇಲೂ ಇರಲಿ. ನೋಡಿ, ಇವನ್ನೆಲ್ಲ ಕರೆಸಿ, ಇಂಥ ದೇವರುಗಳನ್ನ ಕರೆಸಿ ಅತಿ ಮುಖ್ಯವಾಗಿ ದೇವ್ರ ಕೃಪೆಗೆ ಎಲ್ಲರೂ ಪಾತ್ರರಾಗುವಂಥ ರೀತಿಯಲ್ಲಿ ಮಾಡೋದಿದೆಯಲ್ಲ, ಇದು ಭಾಳ ಅಪರೂಪದಲ್ಲಿ ಅಪರೂಪ. ಗೋಪ್ರವೇಶ ಏನೋ ಮಾಡ್ತೀವಿ, ಊಟ ಹಾಕ್ಬಿಡ್ತೀವಿ, ಸತ್ಯನಾರಾಯಣ ಪೂಜೆ ಮಾಡಿಬಿಡ್ತೀವಿ, ಎಲ್ಲ ಸರಿ. ಸತ್ಯನಾರಾಯಣ ಪೂಜೆ ಭಾಳ ಶ್ರೇಷ್ಠ, ಎಲ್ಲದಕ್ಕಿಂತ ಶ್ರೇಷ್ಠ. ಆದರೆ ಅದ್ರ ಜೊತೆಗೆ ತಾಯಿಯಿಂದ ಕರೆಸೋದಾಗಿರಲಿ ಅಥವಾ ಭಗವದ್ಭಕ್ತರ ಅಂತ ಭಗವಂತನಿಗೂ ನೀಡುವಂಥ ಶಕ್ತಿ. ಶಿವರ ಸಾರಥಿ ನಂದಿ ಆ ಬಸವನ್ನ ಕರೆಸಿ ಆಯಪ್ಪನ ಮೂಲಕ ಕೂಡ ಆಶೀರ್ವಾದ ಮಾಡಿಸೋದು, ಆಶೀರ್ವಾದ ಕೊಡಿಸೋದಿದೆಯಲ್ಲ, ಇದು ತುಂಬ ವಿರಳ. ಸಂದರ್ಭದಲ್ಲಿ ನಾನು ಒಂದು ಒಳ್ಳೆಯ ನುಡಿಗಟ್ಟನ್ನು ಹೇಳಲೇಬೇಕು. ನೋಡಿ, ಹುಟ್ಟಿದೆವು ಎಲ್ಲೋ, ಬೆಳೆದೆವು ಇನ್ನೆಲ್ಲೋ, ಬದುಕಿನ ಸೂರಿಗಾಗಿ ಹೊರಟಿರುವ ದಾರಿಯಲ್ಲೋ, ಬದುಕಿರುವ ದಾರಿಯಲ್ಲಿ ಸಿಗುವರು ನೂರಾರು ಜನ, ಬಂಧುಗಳಾಗಿ ಗೆಳೆಯರಾಗಿ ಹಾದು ಹೋಗುವ ಜನರೆಷ್ಟೋ. ಈ ಭೂಮಿ ಮೇಲೆ ಸುಖದಲ್ಲಿ ನಿಲ್ಲುವರು ನಮ್ಮ ಜನ, ಕಷ್ಟವೋ ಸುಖವೋ ಬೆಳೆಸಿದರು ತಂದೆ ತಾಯಿ, ಯಾವುದರ ಕೊರತೆಯೂ ಕಾಣದಂತೆ. ಒಂದೆರಡು ಕವನಗಳನ್ನು ಗೀಚಿ ಕವಿಯಾದರೆಷ್ಟು, ಅಕ್ಷರ ಕಲಿಸಿದಾತನೇ ಇಲ್ಲವೇ ಗುರು. ಆ ಗುರುವನ್ನು ಮರೆಯುವುದಂತೆ. ಬೆಳೆದ ಬಾಲ್ಯ ತಂದೆ ತಾಯಿಯರು ನಮ್ಮನ್ನು ಸಲಹಿದ ರೀತಿ ನೆನೆದು ಸಾಗುವ ನಮ್ಮ ಜೀವನದ ಖುಷಿ. ಬದುಕಿನಲ್ಲಿ ಆಸೆ ಹೊತ್ತು ನೂರಾರು ಕನಸು ಕಟ್ಟಿ ಬಂದ ಬೆಂಗಳೂರಿನ ಬಂಧನ ಬಿಟ್ಟು ಬಿಡದ ಮಾಯೆ ಆವರಿಸಿದೆ ಚಂದ್ರನವನ. ಇಲ್ಲಿಯ ಒಂದು ಸೂರು, ಈ ಸೂರು ಎಷ್ಟು ಮಂದಿಗೆ ಆಸರೆ ನೀ ಹೇಳು ಭಗವತಿ ತಾಯಿ. ನೀ ಸಾರಿ ಸಾರಿ ಈ ಸೂರ್ಯನ ಚಾವಣಿಯ ಬಗ್ಗೆ ಸಾರು 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 ತಾಯಿ. ಎಲ್ಲರನ್ನ ಹರಸು, ಹಾರೈಸು ತಾಯಿ, ಹಾರೈಸು. ನೋಡಿ, ಬೆಂಗಳೂರಲ್ಲಿ ಒಂದು ಮನೆ ಮಾಡೋದು ಸಾಧಾರಣ ವಿಷಯ ಅಲ್ಲ. ಅದರಲ್ಲೂ ಆಟಿಗಳಲ್ಲಿರೋಂಥ ಸರ್ಕಾರದಲ್ಲಿ ಮಾಡುವಂಥದ್ದು ಭಾಳ ವಿಶೇಷವೇ ಸರಿ. ಇಲ್ಲಿ ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ, ಹಾಗೆ ಇಲ್ಲಿ ತಾಯಿ ಕಬ್ಬಾಳಮ್ಮನವ್ರನ್ನ ಕರೆಸಿ, ದೊಡ್ಡಮ್ಮ ತಾಯಿಯನ್ನು ಕರೆಸಿ, ಹಾಗೆ ಶಿವಸಾರಥಿ ಬಸಪ್ಪನವ್ರನ್ನೂ ಕೂಡ ಕರೆಸಿ ಒಳ್ಳೆ ಪೂಜೆಯನ್ನು ಮಾಡಿಸಿದ್ದಾರೆ. ಹಾಗೆ ಇಲ್ಲಿ
ಅಕ್ಕಪಕ್ಕ ನೆರೆಹೊರೆಯ ಬಂಧು ಭಗಿನಿಯರನ್ನು ಕೂಡ ಕರೆದು ಭಾಳ ಒಳ್ಳೆ ರೀತಿಯಲ್ಲಿ ಉಪಚಾರವನ್ನು ಕೂಡ ಮಾಡಿ ಕೆಂಡವನ್ನು ಹಾರುವ ರೀತಿಗಳು, ರಿವಾಜುಗಳು ಹಾಗೂ ನಿಯಮಗಳು ಈ ಎಲ್ಲವನ್ನು ಒತ್ತಟ್ಟಿಗಿಟ್ಟುಕೊಂಡು ಜೊತೆಗೆ ತಾಯಿಯನ್ನು ಆರತಿಯೊಂದಿಗೆ ಬರಮಾಡಿಕೊಂಡು ಸತ್ಯನಾರಾಯಣ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ ಈ ಆದರ್ಶ ದಂಪತಿಗಳು ಹಾಗೂ ಆದರ್ಶ ಕುಟುಂಬಕ್ಕೆ ಒಂದು ಸಲಾಂ ಅಂತಾರೆ ಹೇಳಬೇಕು. ಇವ್ರಿಗೆ ಕನಕಪುರದ ಚಂದ್ರಣ್ಣ ಅವರು ಭಾಳ ಸಾಥ್ ಕೊಟ್ಟಿದ್ದಾರೆ. ಚಂದ್ರಣ್ಣ ಅವರು ಇದ್ದಿದ್ದರಿಂದನೇ ಇವ್ರಿಗೆ ಇಷ್ಟೊಂದು ದೈವ ಮತ್ತು ಕಬ್ಬಾಳಮ್ಮ ತಾಯಿ ಎಲ್ಲರೂ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಚಂದ್ರಣ್ಣವರು ಕೂಡ ಇದ್ರಲ್ಲಿ ಭಾಗಿಯಾಗಿದ್ದು, ಚಂದ್ರಣ್ಣವರು ಮುಖ್ಯ ಪಾತ್ರಧಾರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಅವರು ಒಬ್ಬರು ಕಾರಣ. ನೋಡಿ, ಏನು ಕುಣಿತ, ಏನು ಸೆಳೆತ, ಯಾವ ರೀತಿಯ ಮನಮೋಹಕ ಭಂಗಿಗಳು ಭಾಳ ಚೆನ್ನಾಗಿತ್ತು. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅದು ತುಂಬ ಚೆನ್ನಾಗಿತ್ತು. ಮುಂದೆ ನೋಡೋಣ. ಹಾಗೆ ಮುಂದಿನ ಬಸಪ್ಪನವರ ಪೂಜೆ ಪುರಸ್ಕಾರಗಳು ನೋಡಿ ಯಾವ ರೀತಿ ಇದೆ. ಬಸಪ್ಪನವರಿಗೆ ಪೂಜೆ, ಆರತಿ ಎಲ್ಲವನ್ನು ಮಾಡಿ ಕರ್ಕೊಂಡು ಬರ್ತಾಯಿದ್ದಾರೆ ಹೊರಗಡೆ. ಬಸಪ್ಪನವರ ಆಶೀರ್ವಾದವನ್ನು ಪಡೀರಿ ಎಲ್ಲರೂ. ಶ್ರೀ ತಾಯಿ ಕರುಮಾರಿಯಮ್ಮ ದೇವಿ ಪ್ರಸನ್ನ, ಮುನೇಶ್ವರ ಸ್ವಾಮಿ ಪ್ರಸನ್ನ, ಗಣೇಶಾಯ ನಮಃ. ಶ್ರೀಮತಿ ಜಯಮ್ಮ ಹಾಗೂ ಮಕ್ಕಳು ಶ್ರೀಮತಿ ಲೇಟ್ ಲಕ್ಷ್ಮಮ್ಮ, ಶ್ರೀ ಲೇಟ್ ರಾಮೇಗೌಡರ ಮಗಳು ಇವರು ಮಾಡೋ ವಿಜ್ಞಾಪನೆಗಳು: ಗೃಹ ಪ್ರವೇಶ ಆಹ್ವಾನ ಪತ್ರಿಕೆ, ಸ್ವಸ್ಥಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ 1946ನೇ ಶ್ರೀ ಕ್ರೋಧಿನಾಮ ಸಂವತ್ಸರ ಮಾಘ ಮಾಸ ಶುಕ್ರವಾರ ಬೆಳಗ್ಗೆ 6:30ಕ್ಕೆ ಸಲ್ಲುವ ಶುಭ ಲಗ್ನದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ನಿಲಯದ ಗೃಹ ಪ್ರವೇಶ ಮತ್ತು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ತಾವುಗಳೆಲ್ಲರೂ ಸಕುಟುಂಬ ಸಮೇತರಾಗಿ ಆಗಮಿಸಿ ಶುಭ ಹಾರೈಸಬೇಕಾಗಿ ವಿನಂತಿ. ಹಾಗೂ ಶ್ರೀ ಕ್ಷೇತ್ರ ಕಬ್ಬಾಳುವಿನಿಂದ ಕಬ್ಬಾಳಮ್ಮ ಮತ್ತು ಚನ್ನಪಟ್ಟಣದಿಂದ ಶಿವಸಾರಥಿ ಬಸಪ್ಪನವರನ್ನು ಕರೆಸಲಾಗುತ್ತಿದೆ. ಸಂಜೆ 5ರಿಂದ ಹೂವು ಹೊಂಬಾಳೆ ಮೆರವಣಿಗೆ ಏರ್ಪಡಿಸಲಾಗಿದ್ದು, ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ಇವಿಷ್ಟು ಆತ್ಮೀಯ ಆಮಂತ್ರಣ ಪತ್ರಿಕೆ. ಆದರೆ ಮನೆಯ ಒಂದು ಒಳನೋಟ, ಹಾಗೆ ಒಂದು ಝಲಕ್ಕು ನೋಡಿ. ಬಸವ ಸಾರಥಿಯ ಪೂಜೆ ಹಾಗೂ ಹೊಂಬಾಳೆ ತಾಯಿಯ ಪೂಜೆಗಾಗಿ ಎಲ್ಲವನ್ನೂ ಏರ್ಪಡಿಸಲಾಗಿದ್ದು, ಭಾಳ ಅಚ್ಚುಕಟ್ಟಾಗಿ ಮನೆ ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಕಟ್ಟಿರ್ತಕ್ಕಂಥ ರೀತಿ ನೀತಿ ಕೂಡ ತುಂಬ ಚೆನ್ನಾಗಿದೆ. ತಾಯಿ ಕಬ್ಬಾಳಮ್ಮ, ಕರೇದುರ್ಗೆ ಕಬ್ಬಾಳಮ್ಮ ಹಾಗೂ ದೊಡ್ಡಮ್ಮ ತಾಯಿ ಹಾಗೂ ಶಿವಸಾರಥಿ ಬಸವಪ್ಪನವರು ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ಸಕಲರಿಗೂ ಒಳ್ಳೆಯ ಶ್ರೇಯ ಅಭ್ಯುದಯವನ್ನು ಕೊಟ್ಟು ಇನ್ನಷ್ಟು ಮಗದಷ್ಟು ಬೆಳೆಯಲಿ, ಬೆಳಗಲಿ, ಕೀರ್ತಿವಂತರಾಗಲಿ ಅಂತ ಕೇಳ್ಕೊಂತ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಈ ಎಲ್ಲ ಅವರ ಆಸೆ ಆರೈಕೆಗಳು ಫಲಿಸಲಿ ಅಂಥೇಳಿ ತಾಯಿ ಭಗವತಿಯಲ್ಲಿ ಕೂಡ ಮತ್ತೆ ನಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.